ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸೆಸ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವ ಸರ್ಕಾರ ಇದು ಒಂದು ಒಳ್ಳೆಯ ಸರ್ಕಾರ ಅಂತ ಇದನ್ನು ಗುರುತಿಸ್ತಾರೆ. ಆದರೆ ಪ್ರಜಾಪ್ರಭುತ್ವ ಉತ್ತಮವಾಗಿ ನಡೆಯಬೇಕಾದರೆ ಸಮಾಜದಲ್ಲಿ ಅದಕ್ಕೆ ಪೂರಕವಾದಂತಹ ಅಥವಾ ಪ್ರೋತ್ಸಾಹದಾಯಕವಾದ ಕೆಲವಾರು ಸನ್ನಿವೇಶಗಳು ಅಗತ್ಯವಾಗಿ ಇರಬೇಕು. ಈ ಅಗತ್ಯತೆಗಳು ಇಲ್ಲದಿದ್ದರೆ ಯಾವ ರಾಷ್ಟ್ರದಲ್ಲಿಯೂ ಸಹ ಪ್ರಜಾಪ್ರಭುತ್ವ ಸುಗಮವಾಗಿ ನಡೆಯಲಾರದು. ಅಂದರೆ ಅದಕ್ಕೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಬ್ರಿಟನ್, ಫ್ರಾನ್ಸ್, ಅಮೆರಿಕ, ಕೆನಡಾ, ಸ್ವಿಟ್ಜರ್ಲ್ಯಾಂಡ್ ನಂತಹ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಯಶಸ್ಸನ್ನು ಕಂಡಿದೆ. ಆದರೆ ಭಾರತ ಇರ್ಬೋದು, ಬರ್ಮಾ, ಪಾಕಿಸ್ತಾನ್ ಇಂತಹ ರಾಷ್ಟ್ರಗಳಲ್ಲಿ ಇದು ಯಶಸ್ಸನ್ನು ಕಂಡಿಲ್ಲ. ಹಾಗಾದರೆ ಪ್ರಜಾಪ್ರಭುತ್ವದ ಯಶಸ್ಸು ಆಗದೇ ಇರಲಿಕ್ಕೆ ಏನು ಕಾರಣ? ನಮ್ಮಲ್ಲಿ ಯಾವ ಒಂದು ಸಮಸ್ಯೆಗಳಿದಾವೆ ಅಥವಾ ನ್ಯೂನ್ಯತೆಗಳಿದಾವೆ ಅವುಗಳನ್ನು ಇಲ್ಲಿ ನಾವು ಈ ಒಂದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದಂತಹ ಅಂಶಗಳಲ್ಲಿ ಇದನ್ನು ನೋಡೋಣ. Dear students, democracy is considered as a good form of government. Professor Seeley describes democracy as a government in which everyone has a share. So, democracy is not only a form of government but also a way of life. A good democracy has a number of requisites for its success. Which are these requisites or essential factors for the success of democracy? We have to understand one by one. ಇಲ್ಲಿ ಮೊದಲನೆಯ ಒಂದು ಅದರ ಯಶಸ್ಸಿಗೆ ಅಗತ್ಯವಾದಂತಹ ಅಂಶಗಳಲ್ಲಿ ಮೊದಲನೆಯದು ಜನರಿಗೆ ಪ್ರಜಾಪ್ರಭುತ್ವದ ಮೇಲಿನ ಹಂಬಲ. ಟ್ರಸ್ಟ್ ಫಾರ್ ಡೆಮಾಕ್ರಸಿ ಅಂತ ಫಸ್ಟ್ ಪಾಯಿಂಟ್. ಇಲ್ಲಿ ಪ್ರಜಾಪ್ರಭುತ್ವ ಒಂದು ದೇಶದಲ್ಲಿ ಯಶಸ್ವಿಯಾಗಿ ನಡಿಬೇಕು ಅಂತ ಅಂದರೆ ಮೊದಲು ಪ್ರಜಾಪ್ರಭುತ್ವದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿರ್ಬೇಕು. ಅಲ್ಲಿಯ ಜನರಿಗೆ ಅದರ ಸಿದ್ಧಾಂತದ ಮೇಲೆ ನಂಬಿಕೆ ಇರಬೇಕು. ಜನರಲ್ಲಿ ಈ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ನಮ್ಮ ಒಂದು ನಮಗೆ ಒಳ್ಳೆಯ ಜೀವನವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಎನ್ನುವಂತ ನಂಬಿಕೆ ಜನರಲ್ಲಿ ಇರಬೇಕು. ನಾವು ಸ್ವಾತಂತ್ರ್ಯ ಅನುಭವಿಸ್ತೀವಿ, ಸಮಾನತೆ ನಮಗೆ ಇದರಲ್ಲಿ ಸಿಗ್ತದೆ, ಈ ವಿಚಾರ ಜನರಿಗೆ ಇದ್ದರೆ ಆವಾಗ ಪ್ರಜಾಪ್ರಭುತ್ವಕ್ಕೆ ಅವರು ಸ್ಪಂದಿಸ್ತಾರೆ. ಇದರಿಂದ ಪ್ರಜಾಪ್ರಭುತ್ವವು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ. ಭಾರತೀಯರು ಪ್ರಜಾಪ್ರಭುತ್ವವನ್ನು ಕೇವಲ ಸರ್ಕಾರದ ಪದ್ಧತಿ ಅಂತ ಸ್ವೀಕರಿಸದೆ ಅದೊಂದು ಜೀವನ ಮಾರ್ಗ ಅಂತ ಪರಿಗಣಿಸುವುದರ ಜೊತೆಗೆ ಸ್ವಾತಂತ್ರ್ಯ ಸಮಾನತೆಯಲ್ಲಿ ಅವರಿಗೆ ಪ್ರೀತಿ ಇರಬೇಕು ಹಾಗೂ ಅದರಲ್ಲಿ ಅವರಿಗೆ ಒಂದು ಅಗಾಧವಾದಂತಹ ನಂಬಿಕೆ ಇರಬೇಕು. ಭಾರತದ ಏಕತೆ ಸಮಗ್ರತೆಯನ್ನು ನಂಬಿಕೆ ಹೊಂದಿರಬೇಕು. ಆಗ ಭಾರತದಂತಹ ಅನಭಿವೃದ್ಧಿ ರಾಷ್ಟ್ರದಲ್ಲಿಯೂ ಸಹ ಪ್ರಜಾಪ್ರಭುತ್ವ ಒಂದು ಯಶಸ್ಸನ್ನು ಪಡಿತದೆ. ಅಂದರೆ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇರ್ತದೆ ಅಂತ ಹೇಳ್ಬಹುದು. ಟ್ರಸ್ಟ್ ಫಾರ್ ಡೆಮಾಕ್ರಸಿ. People have a faith on democratic system and about its principles. Along with people think that democracy means it is not only a form of government but it also a way of life. They have faith in freedom, equality. Then democratic form of government will be success. ಆ ಕಾರಣದಿಂದ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಬೇಕು ಅಂತ ಅಂದರೆ ಅಲ್ಲಿಯ ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ಹಂಬಲ ಇರಬೇಕು ಮತ್ತು ಸ್ವಾತಂತ್ರ್ಯ ಸಮಾನತೆಯ ಬಗ್ಗೆ ಅವರು ಒಂದು ಅತೀವ ಒಂದು ನಂಬಿಕೆಯನ್ನು ಇಟ್ಟಿರಬೇಕು ಅಂತ ಅರ್ಥ. ಈಗ ವಿದ್ಯಾರ್ಥಿಗಳೇ, ಎರಡನೆಯ ಪಾಯಿಂಟಿಗೆ ಬರೋಣ. ತಾಳ್ಮೆ, ಸಹಕಾರ, ಸಹಾನುಭೂತಿ.
cooperation and a feeling of mercy or spirit of tolerance ಅಂತ ಇದನ್ನು ನೋಡೋಣ. ಪ್ರಜಾಪ್ರಭುತ್ವ ಬಹುಮತ ಪಡೆದ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ತದೆ. ಡೆಮೋಕ್ರಸಿ ಮೀನ್ಸ್ ಮೆಜಾರಿಟಿ ಪಾರ್ಟಿ ವಿಲ್ ಫಾರ್ಮ್ ದ ಗವರ್ಮೆಂಟ್. ಈ ರೀತಿಯಲ್ಲಿ ಬಹುಮತ ಪಡೆದ ಪಕ್ಷ ಸರ್ಕಾರ ರಚನೆ ಮಾಡ್ತದೆ. ಇನ್ನೊಂದು ಪಕ್ಷ ಅಲ್ಪಮತ, ಅದು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತದೆ. ಅನದರ್ ಪಾರ್ಟಿ ವಿಲ್ ಬಿಕಮ್ ದ ಅಪೋಸಿಷನ್ ಪಾರ್ಟಿ. ಆ ಎರಡೂ ಪಕ್ಷಗಳ ನಡುವೆ ಯಾವ್ದ್ಯಾವುದು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಈ ಎರಡೂ ಪಕ್ಷಗಳ ನಡುವೆ ಪರಸ್ಪರ ಸಹಕಾರ ಇರಬೇಕು, ಕೋಆಪರೇಷನ್ ಇರಬೇಕು, ತಾಳ್ಮೆ ಇರಬೇಕು, ಸಹಾನುಭೂತಿ ಇರಬೇಕು. ಇದು ಅಗತ್ಯ. ಈ ಎರಡೂ ಪಕ್ಷವು ಸಹಕಾರದಿಂದ ವರ್ತಿಸಿದರೆ ಮಾತ್ರ ಏನಾಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೀತದೆ. It is not possible for all the people or all the parties to form a government. However, everyone and every party has its own role to play in a democracy. The opposition parties must criticize the government, its policies or programs in such a way that the party in power must adopt sound policies and programs. ನಾವು ಇಲ್ಲಿ ಏನು ನೋಡ್ತೀವಿ ಅಂತ ಅಂದರೆ, ಆಡಳಿತ ಪಕ್ಷ ಸರ್ಕಾರ ರಚನೆ ಮಾಡ್ತದೆ. ಆಡಳಿತ ಪಕ್ಷದ ಪ್ರತಿಯೊಂದು ಏನು ಕಾನೂನುಗಳಿದಾವೆ, ಏನು ಆಜ್ಞೆಗಳಿದಾವೆ, ಏನು ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತರ್ತಾ ಇದ್ದಾವೆ, ಅವುಗಳನ್ನು ವಿರೋಧ ಪಕ್ಷಗಳು ತಾಳ್ಮೆಯಿಂದ ಅವುಗಳನ್ನು ನೋಡ್ಬೇಕು. ಅದೇ ರೀತಿ ಆಡಳಿತ ಪಕ್ಷ ಏನ್ ಮಾಡ್ಬೇಕು, ಅಲ್ಪಸಂಖ್ಯಾತರ ಬಗ್ಗೆ ಸಹಾನುಭೂತಿಯಿಂದ ಇರಬೇಕು, ಅವರ ಹಿತವನ್ನು ರಕ್ಷಣೆ ಮಾಡಬೇಕು. ಹೀಗೆ ಡೆಮೋಕ್ರಸಿ ಅಂದರೆ ಎರಡೂ ಪಕ್ಷಗಳು, ಅಲ್ಪಸಂಖ್ಯಾತ ಬಹುಸಂಖ್ಯಾತ ಇಬ್ಬರು ಒಟ್ಟಿಗೆ ದುಡಿದರೆ ಮಾತ್ರ ಎಲ್ಲರ ಹಿತವನ್ನು ಸಾಧಿಸಲು ಸಾಧ್ಯ. ಅದಕ್ಕೆ ಹೇಳ್ತಾರೆ, ಆಡಳಿತ ಪಕ್ಷಕ್ಕೂ ತಾಳ್ಮೆ ಇರಬೇಕು, ಸಹಾನುಭೂತಿ ಇರಬೇಕು, ವಿರೋಧ ಪಕ್ಷವೂ ತಾಳ್ಮೆಯಿಂದ ವರ್ತಿಸಬೇಕು, ಸಹಾನುಭೂತಿಯಿಂದ ವರ್ತಿಸಬೇಕು. ಇಬ್ಬರ ನಡುವೆ ಕೋಆಪರೇಷನ್, ಪರಸ್ಪರ ಸಹಕಾರ ಇರಬೇಕು. ಈ ಪರಸ್ಪರ ಸಹಕಾರ ಇದ್ದಾಗ ಮಾತ್ರ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಿ ನಡೀತದೆ. ಇಲ್ದಿದ್ರೆ ಪ್ರಜಾಪ್ರಭುತ್ವವು ಏನಾಗ್ತದೆ, ಆಡಳಿತ ಪಕ್ಷದ ಟೀಕೆಗಳನ್ನು ವಿರೋಧ ಪಕ್ಷ ಅದನ್ನು ಗಂಭೀರವಾಗಿ ಪರಿಗಣಿಸಿದರೆ ಆಡಳಿತ ವ್ಯವಸ್ಥೆ ಸುಗಮವಾಗಿ ನಡೆಯಲಾರದು. ವಿರೋಧ ಪಕ್ಷ ಏನ್ ಹೇಳ್ತದೆ, ಆಡಳಿತ ಪಕ್ಷ ತಾಳ್ಮೆಯಿಂದ ಕೇಳಬೇಕು ಮತ್ತು ಅವರ ವಿಚಾರಗಳನ್ನು, ಅವರ ಅಭಿಪ್ರಾಯಗಳನ್ನು ತಗೊಂಡು ಕಾನೂನುಗಳ ರಚನೆಯನ್ನು ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಆ ಕಾರಣ ಪ್ರಜೆಗಳಲ್ಲಿಯೂ ಸಹ ಸಹಕಾರ, ತಾಳ್ಮೆ, ಕಳಕಳಿ ಹಾಗೂ ಪ್ರಜಾಪ್ರಭುತ್ವದ ಸಿದ್ಧಾಂತದ ಬಗ್ಗೆ ತಿಳುವಳಿಕೆ ಇರಬೇಕು. ಇಲ್ಲಿ ಕೇವಲ ಪಕ್ಷಗಳು ಮಾತ್ರ ಅಲ್ಲ, ನಾವು ಜನರೂ ಸಹ ಆಡಳಿತದಲ್ಲಿ ಪರೋಕ್ಷವಾಗಿ ಭಾಗವಹಿಸುತ್ತಾ ಇರುವುದರಿಂದ ನಮ್ಮಲ್ಲಿಯೂ ಸಹ ತಾಳ್ಮೆ, ಸಹಕಾರ, ಕಳಕಳಿ ಎನ್ನುವಂತಹ ಭಾವನೆ ಇರಬೇಕು. ಇದು ಎರಡನೇದಾದಂತಹ ಒಂದು ಅಂಶ. ಮೂರನೇದಾಗಿ ವಿದ್ಯಾವಂತ ಮತದಾರರು ಅಥವಾ ಶಿಕ್ಷಣ ಅಂತ ಇದನ್ನು ಕರೀತಾರೆ. ಎಜುಕೇಟೆಡ್ ವೋಟರ್ಸ್ ಆರ್ ಎಜುಕೇಶನ್ ಅಂತ ಅರ್ಥ. ಸಾಮಾನ್ಯವಾಗಿ ಒಂದು ಹೇಳಿಕೆ ಇದೆ, ಅನಕ್ಷರತೆ ಪ್ರಜಾಪ್ರಭುತ್ವದ ಶತ್ರು ಅಂತ ಹೇಳ್ತಾರೆ. ವಿದ್ಯಾವಂತ ಜನರು ಅಥವಾ ಮತದಾರರು ಪ್ರಜಾಪ್ರಭುತ್ವದ ನಿಧಿ ಅಂತ ಅದನ್ನು ಕರೀತಾರೆ. ಪ್ರಜಾಪ್ರಭುತ್ವದ ನಿಧಿ ಅಂದರೆ ವಿದ್ಯಾವಂತ ಜನರು. ಎ ಡೆಮೋಕ್ರಸಿ ಕ್ಯಾನ್ ಫಂಕ್ಷನ್ ಸಕ್ಸೆಸ್ಫುಲಿ ಓನ್ಲಿ ವೆನ್ ದ ಪೀಪಲ್ಸ್ ಆರ್ ಇಂಟೆಲಿಜೆಂಟ್, ಎಜುಕೇಟೆಡ್ ಅಂಡ್ ಪೊಲಿಟಿಕಲಿ ಕಾನ್ಸಿಯಸ್ ಅಂತ ಅದನ್ನು ಕರೀತಾರೆ. ಬುದ್ಧಿವಂತ ಮತ್ತು ವಿದ್ಯಾವಂತ ಮತದಾರರನ್ನು ಹೊಂದಿರುವ ದೇಶದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬಲ್ಲದು. ಯಾಕೆಂದರೆ ವಿದ್ಯಾವಂತ ಪ್ರಜೆಗಳು ಇದ್ದರೆ ಅವರು
ಕ್ರಿಯಾಶೀಲರಾಗಿ ರಾಜಕೀಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. They are actively participate in the political activities of the state. And they must be in position to understand the role they have to play in a democracy. ತಾವು ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾತ್ರ ವಹಿಸಬೇಕು ಅದನ್ನು ಅವರು ತಿಳ್ಕೊಂಡಿರ್ತಾರೆ. ತಮ್ಮ ತಮ್ಮ ಪಾತ್ರ ಏನಿದೆ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಅದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. And they should be fully conscious of their political rights and duties, because political rights and duties as vigilance in the price of democracy. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾವಂತ ಜನರಿದ್ರೆ ತಮ್ಮ ಹಕ್ಕುಗಳು ಏನು, ತಮ್ಮ ಕರ್ತವ್ಯಗಳು ಏನು, ಇವೆನ್ನು ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಹಕ್ಕು ಮತ್ತು ಕರ್ತವ್ಯಗಳು ಪ್ರಜಾಪ್ರಭುತ್ವದ ಬುನಾದಿಯು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಅನುಭವಿಸುವಷ್ಟು ಹಕ್ಕು ಸ್ವಾತಂತ್ರ್ಯಗಳನ್ನು ಬೇರೆ ವ್ಯವಸ್ಥೆಯಲ್ಲಿ ಜನರು ಅನುಭವಿಸುವುದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದ ಒಂದು ಯಶಸ್ಸಿಗೆ ವಿದ್ಯಾವಂತ ಮತದಾರರ ಅವಶ್ಯಕತೆ ಇದೆ. ಯಾಕೆಂದ್ರೆ ಪ್ರಜಾಪ್ರಭುತ್ವದ ಪ್ರಮುಖ ಅಸ್ತ್ರ ಮತದಾನ. ರೈಟ್ ಟು ವೋಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಆಫ್ ದ ಪೀಪಲ್ ಇನ್ ಡೆಮೋಕ್ರೆಟಿಕ್ ಕಂಟ್ರಿ. ಯಾಕೆಂದರೆ ಪ್ರಜಾಪ್ರಭುತ್ವ ನಡೀತಾ ಇರುವುದೇ ಚುನಾವಣೆಯ ಮೂಲಕ. ಇಲ್ಲಿ ಸರ್ಕಾರ ರಚನೆ ಆಗ್ತದೆ, ಮತ್ತೆ ಜನರು ಹೊಸ ಸರ್ಕಾರ ರಚನೆ ಮಾಡ್ತಾರೆ. ಏನಿದ್ರೂ ಸಹ ಎಲ್ಲವೂ ಮತದಾನದ ಮೂಲಕ ಇಲ್ಲಿ ನಡೀತದೆ. ಹಾಗಾಗಿ ಪ್ರಜಾಪ್ರಭುತ್ವದ ಪ್ರಮುಖ ಅಸ್ತ್ರ ಮತವನ್ನು ಅವಿದ್ಯಾವಂತ ಜನರು ಸರಿಯಾಗಿ ಉಪಯೋಗಿಸದೇ ಇದ್ದರೆ ಅದರಿಂದ ಏನಾಗ್ತದೆ, ಒಂದು ಒಳ್ಳೆಯ ಸರ್ಕಾರ ಅಸ್ತಿತ್ವಕ್ಕೆ ಬರಲ್ಲ. ಇದರಿಂದ ಅನೇಕ ತರದ ಸಮಸ್ಯೆಗಳು ಸಂಭವಿಸ್ತವೆ. ಸ್ಪರ್ಧಿಗಳ ಯೋಗ್ಯತೆಯನ್ನು ಅಳೆಯುವ ಸಾಮರ್ಥ್ಯ ವಿದ್ಯಾವಂತರಿಗೆ ಇರುವುದಿಲ್ಲ. ಅವರು ಹಣದ ಆಸೆಗೆ ಅವರು ಬಲಿಯಾಗಿ ಮತವನ್ನು ಹಾಕಬಹುದು. ಹಾಗಾಗಿ ಅನಕ್ಷರಸ್ಥರೇ ಹೆಚ್ಚು ಸಂಖ್ಯೆಯಲ್ಲಿ ಒಂದು ದೇಶದಲ್ಲಿ ಇದ್ದರೆ ಸರ್ಕಾರ ಏನ್ ಮಾಡ್ತದೆ, ತನಗಿಷ್ಟ ಬಂದಂತೆ ವರ್ತಿಸಲು ಅವಕಾಶ ಅದಕ್ಕೆ ಸಿಗ್ತದೆ. ತನಗೆ ಹೇಗ್ ಬೇಕೋ ಹಾಗೆ ಅದು ಆಡಳಿತ ನಡೆಸಬಹುದು. ಹಾಗಾಗಿ ಅಲ್ಲಿ ಅಕ್ಷರತೆಗೆ ಹೆಚ್ಚು ಮಹತ್ವ ಪ್ರಜಾಪ್ರಭುತ್ವದಲ್ಲಿ ಕೊಡ್ತಾರೆ. ಏಕೆಂದರೆ ಅವಿದ್ಯಾವಂತರು ಸರ್ಕಾರದ ಲೋಪದೋಷಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರದೇ ಇರುವುದರಿಂದ ಸರ್ಕಾರಕ್ಕೆ ಯಾವ ಭಯವೂ ಇರುವುದಿಲ್ಲ. ಅಧಿಕಾರದಲ್ಲಿ ಬರುವವರು ತಮ್ಮ ಸಾಮರ್ಥ್ಯಕ್ಕಾಗಿ ಅಧಿಕಾರವನ್ನು ಉಪಯೋಗಿಸಿಕೊಳ್ತಾರೆ. ಅವಿದ್ಯಾವಂತ ಜನರನ್ನು ಅವರು ದುರುಪಯೋಗ ಪಡಿಸ್ಕೊಳ್ಬಹುದು. ಆ ಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಿದ್ಯಾವಂತ ಮತದಾರರಿಗಿಂತ ವಿದ್ಯಾವಂತ ಮತದಾರರ ಅಗತ್ಯತೆ ಇದೆ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಸರ್ಕಾರವೇ ಆಗಿದೆ. ದಿಸ್ ಇಸ್ ದ ಗವರ್ಮೆಂಟ್ ಆಫ್ ಪೀಪಲ್. ಪ್ರಜೆಗಳು ವಿದ್ಯಾವಂತರು ಹಾಗೂ ಬುದ್ಧಿವಂತರಾಗಿದ್ದಾಗ ಅವರ ಹಕ್ಕು ಮತ್ತು ಬಾಧ್ಯತೆಗಳ ಬಗ್ಗೆ ಅವರಿಗೆ ಅರಿವಿರುವುದು ಸಹಜ. When they are educated, then they should have fully conscious of their political rights and duties. ಜನತೆ ಅಜ್ಞಾನವನ್ನು ತೊಡೆದು ಹಾಕಲು ಶಿಕ್ಷಣ ಬಹಳ ಅಗತ್ಯ. ಹಾಗಾದ್ರೆ ಎಜುಕೇಶನ್ ಇಸ್ ನೆಸೆಸರಿ ಫ್ಯಾಕ್ಟರ್ ಫಾರ್ ದ ಸಕ್ಸೆಸ್ ಆಫ್ ಡೆಮೋಕ್ರಸಿ. ವಿದ್ಯಾವಂತ ಜನತೆಯನ್ನು ಹೊಂದಿರುವಂತಹ ರಾಷ್ಟ್ರದ ಶಕ್ತಿ ಬಹಳ ಅಗತ್ಯವಾಗಿದೆ. ಆದ್ದರಿಂದ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಅಂಶ ಅಂತ ಇದನ್ನು ಕರೀತಾರೆ. ಇನ್ನು ನಾಲ್ಕನೆಯದಾಗಿ ರಾಜಕೀಯ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸ್ ಅಂತ ನಾವು ನೋಡ್ಬೋದು, ಅಥವಾ ಸೌಂಡ್ ಪಾರ್ಟಿ ಸಿಸ್ಟಮ್ ಅಂತಾನು ಇದನ್ನು ಕರಿಬಹುದು. ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಪಕ್ಷಗಳನ್ನು ಪ್ರತ್ಯೇಕಿಸಲು ಸಾಧ್ಯ ಇಲ್ಲ. Political parties are considered to be indispensable for the successful working of democratic system. ಮತ್ತು ಇಂದಿನ ಅಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. Representative form of government is fully depend upon the political parties. They have given importance in the representative form of government.
ಯಾವ ರಾಜಕೀಯ ಪಕ್ಷವು ಶಾಸನ ಸಭೆಯಲ್ಲಿ ಬಹುಮತವನ್ನು ಪಡೆಯುತ್ತದೆಯೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡ್ತದೆ. The majority party forms the government and the opposition prevents it from being arbitrary. ಇಲ್ಲಿ ಇನ್ನೊಂದು ಪಕ್ಷ ಏನ್ ಮಾಡ್ತದೆ, ಅದು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತದೆ. ಬಲಯುತವಾದ ವಿರೋಧ ಪಕ್ಷ ಇಲ್ದಿದ್ರೆ ಅಧಿಕಾರದಲ್ಲಿರುವಂತ ಆಡಳಿತ ಪಕ್ಷದ ನಿರಂಕುಶ ವರ್ತನೆಯನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಬಲಿಷ್ಠವಾಗಿದ್ದರೆ ಆವಾಗ ಮಾತ್ರ ಅಧಿಕಾರದಲ್ಲಿರುವಂತಹ ಪಕ್ಷದ ನಿರಂಕುಶ ವರ್ತನೆಯನ್ನು ತಡೆ ಹಿಡಿಬಹುದು. ವಿರೋಧ ಪಕ್ಷಗಳು ಪ್ರಾಮಾಣಿಕವಾಗಿ ತಮ್ಮ ಕೆಲಸ ನಿರ್ವಹಿಸಬೇಕು. ಆದುದರಿಂದ ಉತ್ತಮವಾದ ಧ್ಯೇಯ ಧೋರಣೆಗಳನ್ನು ಹೊಂದಿರುವ, ದೇಶದ ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡು ಅವರ ಸ್ವಾತಂತ್ರ್ಯ ಸಮಾನತೆಯನ್ನು ಕಾಪಾಡುವ, ಸರ್ಕಾರ ಮಾಡುವಂತ ತಪ್ಪುಗಳನ್ನು ಬಯಲಿಗೆಳೆಯುವ ವಿರೋಧ ಪಕ್ಷಗಳಿದ್ದರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿತದೆ. ಆ ಕಾರಣ the opposition parties must be strong to form a good administration. When the opposition parties are too weak, the tyranny of the majority will become a common future. ಅವಾಗ ಅವರು ನಿರಂಕುಶ ವರ್ತನೆ ಮಾಡ್ತಾರೆ. ಅದಕ್ಕಾಗಿ ವಿರೋಧ ಪಕ್ಷ ಏನಿದೆ ಅದು ಅತ್ಯಂತ ಬಲಿಷ್ಠವಾಗಿರಬೇಕು. ಅದು ಉತ್ತಮವಾದ ಧೋರಣೆ ಹೊಂದಿರಬೇಕು. ದೇಶದ ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಅವರ ಸ್ವಾತಂತ್ರ್ಯ ಸಮಾನತೆ ಕಾಪಾಡಬೇಕು. ಸರ್ಕಾರ ಮಾಡುವಂತ ತಪ್ಪುಗಳನ್ನು ಅದನ್ನು ಬಯಲಿಗೆಳೆಯುವಂತ ಸಾಮರ್ಥ್ಯ ಅದಕ್ಕೆ ಇರಬೇಕು. ಈ ವ್ಯವಸ್ಥೆ ಇದ್ದಾಗ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೀತದೆ. ಭಾರತದ ಒಂದು ಪ್ರಜಾಪ್ರಭುತ್ವವು ಯಶಸ್ಸುಗೊಳ್ಳದಿರೋದಕ್ಕೆ ಇದು ಕಾರಣ. ಯಾಕಂದ್ರೆ ನಮ್ಮಲ್ಲಿ ಒಂದು ಮಲ್ಟಿಪಾರ್ಟಿ ಸಿಸ್ಟಮ್ ಇದೆ, ಬಹುಪಕ್ಷ ಪದ್ಧತಿ ನಮ್ಮಲ್ಲಿದೆ. ಅಮೆರಿಕ, ಇಂಗ್ಲೆಂಡ್ ತೆಗೆದುಕೊಂಡ್ರೆ ಅಲ್ಲಿ ಡ್ಯುಯಲ್ ಪಾರ್ಟಿ ಸಿಸ್ಟಮ್, ದ್ವಿಪಕ್ಷ ಪದ್ಧತಿ ಅಲ್ಲಿ ಇದೆ. ಆ ಕಾರಣದಿಂದ ಅದು ಸಹ ಅವರಿಗೆ, ಆ ರಾಷ್ಟ್ರಕ್ಕೆ ಅನುಕೂಲವಾಗಿದೆ. ನಮ್ಮಲ್ಲಿ ಅನೇಕ ಪಕ್ಷಗಳು ಇರುವುದರಿಂದ ಇಲ್ಲಿ ನಾವು ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ನಂತರ ಇನ್ನೊಂದು ನೆಕ್ಸ್ಟ್ ಅಂಶ ನೋಡೋಣ, ಜನರ ನೈತಿಕ ಮಟ್ಟ ಮತ್ತು ಹೊಣೆಗಾರಿಕೆ. ಮಾರಲ್ ಸ್ಟ್ಯಾಂಡರ್ಡ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೀಪಲ್. ಜನರ ಮೇಲೆಯೂ ಸಹ ಒಂದು ಜವಾಬ್ದಾರಿ ಎನ್ನುವುದು ಇದೆ. ಹಾಗಾಗಿ ನಾವಿಲ್ಲೇನ್ ನೋಡ್ತೀವಿ, ಜನರ ನೈತಿಕ ಮಟ್ಟ ಮತ್ತು ಹೊಣೆಗಾರಿಕೆ ಸಹ, ದ ಮಾರಲ್ ಸ್ಟ್ಯಾಂಡರ್ಡ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೀಪಲ್ ಈಸ್ ಆಲ್ಸೋ ಎಸೆನ್ಷಿಯಲ್ ಫಾರ್ ದ ಸಕ್ಸೆಸ್ ಆಫ್ ದ ಡೆಮೋಕ್ರಸಿ. ಜನರು ಉತ್ತಮ ನೈತಿಕ ಮಟ್ಟ ಉಳ್ಳವರೂ ಆಗಿರ್ಬೇಕು, ನಿಸ್ವಾರ್ಥಿಗಳು ಆಗಿದ್ದರೆ ಅಲ್ಲಿ ಪ್ರಜಾಪ್ರಭುತ್ವ ಉತ್ತಮವಾಗಿ ಕೆಲಸ ಮಾಡ್ತದೆ. ಎಲ್ಲಿ ಜನರು ಸ್ವಾರ್ಥಿಗಳು, ಬೇಜವಾಬ್ದಾರಿಯುತರು, ಇರ್ರೆಸ್ಪಾನ್ಸಿಬಿಲಿಟಿ ಇದ್ದರೆ ಅಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಯಶಸ್ಸು ಆಗುವುದಿಲ್ಲ. ಆದ್ದರಿಂದ ಜನರ ನೈತಿಕ ಮಟ್ಟದ ಬೆಳವಣಿಗೆಗೆ ಸರ್ಕಾರ ಸೂಕ್ತ ವಾತಾವರಣ ಕಲ್ಪಿಸಿಕೊಡ್ಬೇಕು. ಜನರು ಆ ರೀತಿ ಬೆಳವಣಿಗೆ ಹೊಂದಲಿಕ್ಕೆ ಸರ್ಕಾರ ಒಂದು ಒಳ್ಳೆಯ ವಾತಾವರಣವನ್ನು ಜನರಿಗೆ ಒದಗಿಸಿಕೊಡ್ಬೇಕು. ಎಲ್ಲರೂ ಗೌರವಯುತವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವಾಗ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ನಂತರ ಉತ್ತಮ ನಾಯಕತ್ವ, ಗುಡ್ ಲೀಡರ್ಶಿಪ್ ಅಂತ ನಾವು ನೋಡ್ಬೋದು. ಗುಡ್ ಲೀಡರ್ಶಿಪ್ is another condition favorable to the smooth working of democracy. In backward countries, though there are good leaders, people are incapable of judging their leaders properly. ಇಲ್ಲಿ ನಾವು ಪ್ರಜಾಪ್ರಭುತ್ವದ ಯಶಸ್ಸು ಹಾಗೂ ಉತ್ತಮ ನಾಯಕತ್ವಕ್ಕೆ ನಿಕಟ ಸಂಬಂಧ ಇದೆ. There is a close relationship between the democracy and the good leader. ಉತ್ತಮ ನಾಯಕತ್ವ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾಗಿ ಬೇಕಾದಂತ ಅಸ್ತ್ರವಾಗಿದೆ. ನಾಯಕರು ಪ್ರಾಮಾಣಿಕರಾಗಿರ್ಬೇಕು, ತ್ಯಾಗ ಮನೋಭಾವನೆ ಉಳ್ಳವರು ಆಗಿರಬೇಕು, ದೇಶದ ಹಿತಕ್ಕಾಗಿ ಅವರು ದುಡಿಬೇಕು, ಅಂತಹ ಭಾವನೆಯನ್ನು ಅವರಲ್ಲಿ ಹೊಂದಿರಬೇಕು. ಆಗ ಮಾತ್ರ ಅವರು ಜನರನ್ನು ಸೂಕ್ತ ಮಾರ್ಗದಲ್ಲಿ ನಡೆಸಲು ಸಾಧ್ಯವಾಗಿ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೆಯುತ್ತದೆ. ಈಗ ಜನರೇ ಒಂದು
ಅನಕ್ಷರಸ್ಥರಿದ್ದಾರೆ, ಅವರಿಗೆ ಯಾರನ್ನು ಆಯ್ಕೆ ಮಾಡಬೇಕು ಎನ್ನುವಂತ ತಿಳುವಳಿಕೆ ಅವರಲ್ಲಿ ಇಲ್ಲ. ವೆನ್ ದ ಪೀಪಲ್ ಆರ್ ಬ್ಯಾಕ್ವರ್ಡ್, ಅಂತಹ ಸಂದರ್ಭದಲ್ಲಿ ಅವರು ಜಡ್ಜ್ ಮಾಡ್ಲಿಕ್ಕೆ ಅವರಿಂದ ದೇ ಆರ್ ಇನ್ಕೆಪಬಲ್ ಆಫ್ ಜಡ್ಜಿಂಗ್ ದೇರ್ ಲೀಡರ್ಸ್ ಪ್ರಾಪರ್ಲಿ. ಅವರು ತಮ್ಮ ನಾಯಕರನ್ನು ಆಯ್ಕೆ ಮಾಡುವುದರಲ್ಲಿ ಅವರು ಸೋಲ್ತಾರೆ. ಇಂತಹ ಸಂದರ್ಭಗಳಲ್ಲಿ ಏನಾಗ್ತದೆ, ಅಲ್ಲಿ ಪ್ರಜಾಪ್ರಭುತ್ವ ಯಶಸ್ಸು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ವೆನ್ ದ ಪೀಪಲ್ ಆರ್ ಬ್ಯಾಕ್ವರ್ಡ್, ಇವನ್ ಗುಡ್ ಲೀಡರ್ಸ್ ಮೇ ಬಿ ಟೆಂಪ್ಟೆಡ್ ಟು ಬಿಕಮ್ ಡಿಕ್ಟೇಟರ್ಸ್. ಯಾವಾಗ ಜನರಿಗೆ ತಿಳುವಳಿಕೆ ಇರುವುದಿಲ್ವೋ ಆವಾಗ ಅವರು ನಿರಂಕುಶವಾಗಿ ನಾಯಕನಾದಂಥವನು ಇಲ್ಲಿ ಆಡಳಿತ ನಡೆಸುವಂತ ಸಂದರ್ಭಗಳು ಇರ್ತವೆ. ಹಾಗಾಗಿ ಜನರಿಗೆ ಸೂಕ್ತ ಮಾರ್ಗವನ್ನು ತೋರಿಸಿಕೊಡುವಂತಹ ನಾಯಕನು ಇರಬೇಕು. ಪ್ರಾಮಾಣಿಕ ತ್ಯಾಗ ಮನೋಭಾವ ಉಳ್ಳವನು ಹಾಗೂ ಉದಾರ ಮನೋಭಾವನೆಯನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ನಾಯಕನಾಗಿ ಹೊಂದಿದ್ದರೆ ಆ ರಾಷ್ಟ್ರದಲ್ಲಿ ಏನಾಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ನಂತರ ಇನ್ನೊಂದು ಅಂಶ ನೋಡ್ತೀವಿ, ಉತ್ತಮ ಜೀವನ ಮಟ್ಟ, ರೀಸನೇಬಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದು ಅತ್ಯಂತ ಅಗತ್ಯ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಬೇಕು ಅಂತ ಅಂದರೆ ಅಲ್ಲಿ ಜನರು ಜೀವನ ಮಟ್ಟ ಅವರು ಉತ್ತಮವಾಗಿರ್ಬೇಕು. ಯಾಕೆಂದ್ರೆ ಮೂಲಭೂತ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡುವಷ್ಟು ಸಾಮರ್ಥ್ಯ ಜನರಲ್ಲಿ ಇರಬೇಕು. ದೇ ಹ್ಯಾವ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್. ಆ ಬೇಸಿಕ್ ನೀಡ್ಸ್ ಏನು? ಊಟ ವಸತಿ ಅಂತ ನಾವು ನೋಡ್ತೀವಿ. ಬಟ್ಟೆ, ಊಟ, ವಸತಿ. ಇದು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಜೀವನ ಮಟ್ಟ ದೇಶದ ಪ್ರಜಾಪ್ರಭುತ್ವದ ಕಾರ್ಯಾಚರಣೆಯ ಮೇಲೆ ಪರಿಣಾಮವನ್ನುಂಟು ಮಾಡ್ತದೆ. ತಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ತೊಂದರೆ ಪಡುವ ಜನರನ್ನು ಆ ದೇಶದ ರಾಜಕೀಯ ಮತ್ತು ಇತರ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ವಹಿಸುವಂತೆ ಮಾಡುವುದಿಲ್ಲ. ಹಸಿವಿನಿಂದ ಬಳಲ್ತಾ ಇರ್ತಾರೆ, ಆಗ ಅವರು ರಾಜಕೀಯದ ಬಗ್ಗೆ ಚಿಂತೆ ಮಾಡಲ್ಲ. ಅವರು ತಮ್ಮ ಮೂಲಭೂತ ಬೇಡಿಕೆ ಅವರು ಈಡೇರಿಸಿಕೊಳ್ಬೇಕಾಗ್ತದೆ. ದೇ ಹ್ಯಾವ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್. ವಿತೌಟ್ ಇಟ್ ದೇ ಶುಡ್ ನಾಟ್ ಥಿಂಕ್ ಅಬೌಟ್ ದ ಪೊಲಿಟಿಕಲ್ ಆಕ್ಟಿವಿಟೀಸ್. ಆಗ ಅವರು ರಾಜಕೀಯ ವ್ಯವಸ್ಥೆಯಲ್ಲಿ ಭಾಗವಹಿಸ್ಲಿಕ್ಕೂ ಅವರು ಇಷ್ಟಪಡುವುದಿಲ್ಲ. ಅದಕ್ಕಾಗಿ ಏನ್ ಹೇಳ್ತಾರೆ, ಆರ್ಥಿಕ ಸಮಾನತೆ ಇಲ್ದಿದ್ರೆ ಪೊಲಿಟಿಕಲ್ ಅಥವಾ ರಾಜಕೀಯ ಸಮಾನತೆ ಸಾಧ್ಯ ಇಲ್ಲ. ಪೊಲಿಟಿಕಲ್ ಇಕ್ವಾಲಿಟಿ ಬೇಕು ಅಂತ ಅಂದರೆ ಎಕನಾಮಿಕ್ ಇಕ್ವಾಲಿಟಿ ಬೇಕು. ಎಲ್ಲಿ ಆರ್ಥಿಕ ಸಮಾನತೆ ಇದೆಯೋ ಅಲ್ಲಿ ರಾಜಕೀಯ ಶಕ್ತಿಯು ಆರ್ಥಿಕ ಶಕ್ತಿಯ ಅಡಿಯಾಳಾಗ್ತದೆ. ಅಸಮಾನತೆ ಇದ್ದಾಗ ರಾಜಕೀಯ ಶಕ್ತಿ ಏನಾಗ್ತದೆ, ಆರ್ಥಿಕ ಶಕ್ತಿ ಅಡಿಯಾಳು. ಅಂದ್ರೆ ಇದರ ಅರ್ಥ ಏನು? ಇದನ್ನು ಎಚ್.ಜೆ. ಲಾಸ್ಕಿ ಅವರು ಹೇಳಿದ್ದಾರೆ. ಆರ್ಥಿಕ ಸಮಾನತೆ ಇಲ್ಲ ಅಂತ ಅಂದರೆ ಶ್ರೀಮಂತರ ದಬ್ಬಾಳಿಕೆ ಇರ್ತದೆ. ಬಡವರು ಏನಾಗ್ತಾರೆ, ಶ್ರೀಮಂತರು ಹೇಳಿದಂತೆ ಕೇಳ್ತಾರೆ. ಈಗ ಚುನಾವಣೆಯಲ್ಲಿ ಮತ ಹಾಕ್ಬೇಕು. ಒಬ್ಬ ವ್ಯಕ್ತಿ ಹಸಿವಿನಿಂದ ಬಳಲ್ತಾ ಇರ್ತಾನೆ, ಅವನ ಬೇಸಿಕ್ ಡಿಮ್ಯಾಂಡ್ ಏನು? ಅವನಿಗೆ ಊಟ ಬೇಕು. he want the food. It is his basic need. Without it he should not participate in the political activity. ಆಗ ಅವನಿಗೆ ಮತ ಹಾಕು ಅಂದ್ರೆ ಮತದ ಬಗ್ಗೆ ಅವನು ಯೋಚನೆ ಮಾಡಲ್ಲ. ನನಗೆ ಮೊದಲು ನನ್ನ ಹಸಿವು ನೀಗಿಸ್ಕೊಳ್ಬೇಕು, ನಂತರ ನಾನು ಮತ ಹಾಕ್ತೀನಿ ಅಂತ ಹೇಳ್ತಾನೆ. ಆಗ ಈ ಶ್ರೀಮಂತರು ಅಥವಾ ಹೆಚ್ಚು ಹಣ ಹೊಂದಿದಂತ ವ್ಯಕ್ತಿಗಳು ಅವ್ರೇನ್ ಮಾಡ್ತಾರೆ, ಹಣದ ಆಸೆ ತೋರಿಸ್ತಾರೆ. ಹಣ ಕೊಟ್ಟಾಗ ಆತನು ಮತ ಹಾಕ್ತಾನೆ. ಯಾರ ಪರವಾಗಿ ಹಾಕ್ತಾನೆ? ಯಾರು ಅವನ ಹಸಿವನ್ನು ನೀಗಿಸಿದ್ರೋ ಅವರ ಪರವಾಗಿ ಆತನು ಮತ ಹಾಕ್ತಾನೆ. ಅದನ್ನೇ ಇಲ್ಲಿ ಎಚ್.ಜೆ. ಲಾಸ್ಕಿ ಅವರು ಹೇಳ್ತಾರೆ. ಎಲ್ಲಿ ಆರ್ಥಿಕ ಅಸಮಾನತೆ ಇದೆಯೋ ಅಲ್ಲಿ ರಾಜಕೀಯ ಶಕ್ತಿ ಏನಾಗ್ತದೆ, ಆರ್ಥಿಕ ಶಕ್ತಿಯ ಅಡಿಯಾಳಾಗ್ತದೆ. ರಾಜಕೀಯ ಶಕ್ತಿ ವ್ಯಕ್ತಿಯಲ್ಲಿ ಇರಬೇಕು, ಆದರೆ ಆರ್ಥಿಕ ಶಕ್ತಿಯ ಮುಂದೆ ಅದು ಗುಲಾಮ ಆಗ್ತದೆ. ಆದ್ದರಿಂದ ಯಾವ ದೇಶದಲ್ಲಿ ಜನರು ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಿದ್ದು ಬಡತನ ಮತ್ತು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ದೂರವಿರ್ತಾರೋ ಅಂತಹ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇದೆ ಅಂತ ಹೇಳ್ಬೋದು. ಈ ಎಲ್ಲಾ ಅಪಾಯಗಳನ್ನು ನೀಗಿಸಲು ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬರೂ
ತನ್ನ ಜೀವನಕ್ಕೆ ಸಾಕಾಗುವಷ್ಟು ದೊರಕಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಮಾತ್ರ ಏನಾಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ. ಆ ಕಾರಣ ಇಲ್ಲಿ ಜನರು ಒಂದು ಬಡತನ ರೇಖೆಯ ಮೇಲೆ ಜೀವಿಸುವಂತಹ ಜನಸಂಖ್ಯೆ ಆ ರಾಷ್ಟ್ರ ಹೊಂದಿರಬೇಕು. ಅಂದರೆ ಅದರ ಅರ್ಥ ಏನು? ಅವರ ಆರ್ಥಿಕ ಜೀವನ ಮಟ್ಟ ಉತ್ತಮವಾಗಿರ್ಬೇಕು, ಅವರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವಂತೆ ಅವರ ಆರ್ಥಿಕ ಜೀವನ ಮಟ್ಟ ರಾಷ್ಟ್ರದ ಜನರಲ್ಲಿ ಇದ್ದರೆ ಆಗ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೀತದೆ. ನೆಕ್ಸ್ಟ್ ಈಗ 8ನೇದಾಗಿ ನೋಡೋಣ, ನಿರಂತರ ಜಾಗರೂಕತೆ, ಇಟರ್ನಲ್ ವಿಜಿಲೆನ್ಸ್ ಅಂತ ಇದನ್ನು ಕರೀತಾರೆ. ಇದೂ ಸಹ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾಗಿ ಬೇಕಾದಂತಹ ಒಂದು ಅಂಶ. ಜನರು ನಿರಂತರವಾಗಿ ಜಾಗರೂಕರಾಗಿರ್ಬೇಕು. ಪ್ರಜಾಪ್ರಭುತ್ವದ ಬೆಲೆ ಅಂತ ಕರೀತಾರೆ. ನಿರಂತರ ಜಾಗರೂಕತೆ ಪ್ರಜಾಪ್ರಭುತ್ವದ ಬೆಲೆ ಆಗಿದೆ. ಯಾಕೆಂದ್ರೆ ದೇಶದ ರಾಜಕೀಯ ಚಟುವಟಿಕೆಗಳನ್ನು ಜಾಗರೂಕತೆಯಿಂದ ಗಮನಿಸ್ತಾ ಇರಬೇಕು. ಇಟ್ ಈಸ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಹಾಗಾಗಿ ಜನರು ಏನು ರಾಜಕೀಯ ಅಂದ್ರೆ ಆಡಳಿತ ಹೇಗ್ ನಡೀತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಜಾಗರೂಕತೆಯಿಂದ ನೋಡ್ತಾ ಇರ್ಬೇಕು. ತಪ್ಪು ಮಾಡ್ತು ಅವಾಗ್ಲೇ ಪ್ರತಿಭಟಿಸಬೇಕು. ಕಾನೂನು ಬಾಹಿರವಾಗಿ ಸರ್ಕಾರ ವರ್ತಿಸ್ತಾ ಇದ್ರೆ ಅದರ ವಿರುದ್ಧ ಪ್ರತಿಭಟಿಸುವ ಮನೋಭಾವನೆ ಜನರಲ್ಲಿ ಇರಬೇಕು. ಸರ್ಕಾರದ ದಬ್ಬಾಳಿಕೆ ಅನ್ಯಾಯವನ್ನು ನಿರ್ಭೀತಿಯಿಂದ ಜನರು ಪ್ರತಿಭಟಿಸಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ. ಪ್ರಜೆಗಳು ಕ್ರಿಯಾಶೀಲರಾಗಿದ್ದಾಗ ಅವರು ಆಕ್ಟಿವ್ ಆಗಿರ್ಬೇಕು. ರಾಜಕೀಯ ಚಟುವಟಿಕೆಗಳನ್ನು ಕೇವಲ ಪ್ರೇಕ್ಷಕರಂತೆ ಅವರು ವೀಕ್ಷಿಸಬಾರದು, ಸದಾ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು. ಆಗ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ಬೋದು. ಭಾರತದಲ್ಲಿ ಈ ನಿರಂತರ ಜಾಗರೂಕತೆ ನಮ್ಮ ಪ್ರಜಾಪ್ರಭುತ್ವದ ಯಶಸ್ಸಿನ ಒಂದು ಹಾದಿಯಲ್ಲಿ ಇದೂ ಸಹ ಒಂದು ದೊಡ್ಡ ಏನಾಗಿದೆ, ಸಮಸ್ಯೆ ಆಗಿದೆ. ನಮ್ಮಲ್ಲಿ ಅಷ್ಟು ಜಾಗರೂಕತೆ ಇಲ್ಲ. ಸರ್ಕಾರ ಏನೇ ಮಾಡ್ತಾ ಇದ್ರು ನಾವು ನಿರ್ಲಕ್ಷ್ಯ ವಹಿಸ್ತೀವಿ. ಆದ್ರೂ ನಾವು ಅದನ್ನು ಪ್ರತಿಭಟಿಸುವಂತ ಧೈರ್ಯ ನಮ್ಮಲ್ಲಿ ಇರುವುದಿಲ್ಲ. ಯಾರು ಪ್ರತಿಭಟಿಸ್ತಾರೋ ಅವರಿಗೂ ನಾವು ಏನ್ ಮಾಡೋದಿಲ್ಲ, ಅವರಿಗೂ ಸಹ ನಾವು ಸಹಕಾರ ಕೊಡುವುದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದ ಯಶಸ್ಸು ನಿರಂತರ ಪ್ರಜೆಗಳ ಜಾಗರೂಕತೆಯ ಮೇಲೆ ಅವಲಂಬಿಸಿದೆ. ಹಾಗಾಗಿ ಅದನ್ನ ಏನ್ ಹೇಳ್ತಾರೆ, ಪ್ರಜಾಪ್ರಭುತ್ವಕ್ಕೆ ನಾವು ಕೊಡುವಂತ ಬೆಲೆ ಇದು, ನಿರಂತರ ಜಾಗರೂಕತೆ. ನಂತರ ದಕ್ಷ ಆಡಳಿತ ಸೇವಾ ವರ್ಗ, ಸೌಂಡ್ ಸಿವಿಲ್ ಸರ್ವಿಸ್ ಅಂತ ಇದನ್ನು ಹೇಳ್ಬೋದು. ದಕ್ಷರಾದ ಸರ್ಕಾರಿ ಸಿಬ್ಬಂದಿ ವರ್ಗವು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯ. ದೇ ಹ್ಯಾವ್ ಇನ್ವಾಲ್ವ್ಡ್ ಇನ್ ಕರಪ್ಷನ್ ಅಥವಾ ಸರ್ಕಾರಿ ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ದೇಶದ ಉದ್ಧಾರ ಆಗಲ್ಲ. ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ಪ್ರಾಮಾಣಿಕರಾಗಿ ಆಡಳಿತ ಸೇವಾ ವರ್ಗ ಕಾರ್ಯನಿರ್ವಹಿಸಬೇಕು. ಯಾಕಂದ್ರೆ ಸರ್ಕಾರಿ ನೌಕರಿ ಸಿವಿಲ್ ಸರ್ವೆಂಟ್ಸ್ ಅಂದ್ರೆ ಏನು, ದೇ ಹ್ಯಾವ್ ಪರ್ಫಾರ್ಮಿಂಗ್ ದೇರ್ ಡ್ಯೂಟೀಸ್ ಇನ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಗವರ್ಮೆಂಟ್. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಿನನಿತ್ಯ ಕೆಲಸ ಕಾರ್ಯವನ್ನು ಅವರು ನಿರ್ವಹಿಸ್ತಾರೆ. ಇವರಲ್ಲಿ ದಕ್ಷತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಆವಾಗ ಆಡಳಿತದಲ್ಲಿ ದಕ್ಷತೆ ಬರ್ತದೆ, ಪ್ರಾಮಾಣಿಕತೆ ಬರ್ತದೆ. ಸರ್ಕಾರಿ ನೌಕರರ ಸಹಾಯ ಇಲ್ಲದಿದ್ರೆ ಸರ್ಕಾರದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ವಿದೌಟ್ ದ ಸಿವಿಲ್ ಸರ್ವೆಂಟ್ ದ ಗವರ್ಮೆಂಟ್ ಕಾಂಟ್ ರನ್. ಯಾವುದೇ ಒಂದು ರಾಷ್ಟ್ರದ ಆಡಳಿತದ ದಕ್ಷತೆ ಆ ರಾಷ್ಟ್ರದ ಸಿಬ್ಬಂದಿ ವರ್ಗವನ್ನು ಹೊಂದಿದೆ, ಅದರ ಮೇಲೆ ಅವಲಂಬಿಸಿದೆ. ಏನು ಈ ಸಿವಿಲ್ ಸರ್ವೆಂಟ್ಸ್ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಆಡಳಿತ ಸರಿಯಾಗಿ ನಡೀತದೆ, ಅಭಿವೃದ್ಧಿ ಆಗ್ತದೆ. ಇವರು ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿದ್ದಾರೆ. ಜನರು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆ. ಯಾಕೆಂದ್ರೆ ಸರ್ಕಾರ ಮಾಡಿದಂತ ಕಾನೂನನ್ನು, ಸರ್ಕಾರ ಮಾಡಿದಂತ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಾರೆ, ಜನರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾರೆ. ಆ ಕಾರಣದಿಂದ ದಕ್ಷ ಆಡಳಿತ ಸೇವಾ ವರ್ಗ ಅಗತ್ಯ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಇದು ಅತಿ ಮುಖ್ಯವಾದದ್ದು. ಇನ್ನು 10ನೇದಾಗಿ ನೋಡೋಣ,
ಉತ್ತಮ ಸಂವಿಧಾನ ಮತ್ತು ಸ್ವತಂತ್ರ ನ್ಯಾಯಾಂಗ, ಗುಡ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ನೋಡ್ತೀವಿ. ನಿಷ್ಪಕ್ಷಪಾತವಾದಂತಹ ಸ್ವತಂತ್ರ ನ್ಯಾಯಾಂಗ ಇದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದದ್ದು. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಬೇಕಾದಂತ ಅಗತ್ಯ ಅಂಶಗಳಲ್ಲಿ ಇದೂ ಸಹ ಒಂದು. ಯಾಕೆಂದರೆ ರಾಷ್ಟ್ರದ ಸಂವಿಧಾನವು ಎಲ್ಲಾ ಪ್ರಜಾಪ್ರಭುತ್ವದ ತತ್ವಗಳನ್ನು ಒಳಗೊಂಡಿರಬೇಕು. ಪ್ರಜಾಪ್ರಭುತ್ವದ ಎಲ್ಲಾ ತತ್ವಗಳು ಆ ರಾಷ್ಟ್ರದ ಸಂವಿಧಾನದಲ್ಲಿ ಇರಬೇಕು. ಆವಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಹೊಂದದೆ. The constitution includes all the democratic principles and the constitution should give the power to the people. ಅಂತಿಮ ಅಧಿಕಾರ ಜನತೆಯಲ್ಲಿ ಇರಬೇಕು. ಸಾಮಾನ್ಯವಾಗಿ ಲಿಖಿತ ಸಂವಿಧಾನ ಇದ್ದಾಗ ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗ್ತದೆ. ಸಂವಿಧಾನದ ಚೌಕಟ್ಟನ್ನು ಮೀರಿ ಸರ್ಕಾರ ಕಾರ್ಯನಿರ್ವಹಿಸಿದ್ರೆ ಆವಾಗ ಆ ಸರ್ಕಾರವನ್ನು ಪ್ರಶ್ನಿಸುವ ಅಧಿಕಾರ ನ್ಯಾಯಾಂಗಕ್ಕಿರ್ತದೆ. ಹಾಗಾಗಿ ಉತ್ತಮ ಸಂವಿಧಾನದ ಜೊತೆಗೆ ಏನಿರ್ಬೇಕು, ನಿಷ್ಪಕ್ಷಪಾತವಾದಂತ ನ್ಯಾಯಾಂಗ ಇರಬೇಕು. ಆಡಳಿತದ ದುರುಪಯೋಗವನ್ನು ನ್ಯಾಯಾಂಗ ತಡೆ ಹಿಡಿತದೆ. ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತೀವಿ ನಾವು, ನ್ಯಾಯಿಕ ವಿಮರ್ಶೆ. ಇಫ್ ದ ಲೆಜಿಸ್ಲೇಚರ್ ಆರ್ ಎಕ್ಸಿಕ್ಯೂಟಿವ್ ಇವೆರಡೂ ಅಂಗಗಳು ಸರ್ಕಾರದ ಅಥವಾ ಸಂವಿಧಾನದ ಚೌಕಟ್ಟನ್ನು ಮೀರಿ ವರ್ತಿಸಿದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಂಗ ಏನ್ ಮಾಡ್ತದೆ, ಅವುಗಳನ್ನು ಪ್ರಶ್ನಿಸ್ತದೆ. ಅವುಗಳ ಕಾನೂನುಗಳನ್ನು ಜನರ ಹಿತದ ದೃಷ್ಟಿಯಿಂದ ರದ್ದುಪಡಿಸ್ತದೆ. ಹಾಗಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಾಂಗ ಕೆಲಸ ಮಾಡಿದ್ರೆ ಜನರ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ನ್ಯಾಯಾಂಗ ಯಾರ ಅಧೀನದಲ್ಲಿಯೂ ಇರದೆ ಸ್ವತಂತ್ರವಾಗಿರ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾರೆ, ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಇಂದ ನ್ಯಾಯಾಂಗವನ್ನು ದೂರ ಇಡ್ತಾರೆ. ನ್ಯಾಯಾಂಗ ಇವೆರಡರಿಂದ ದೂರ ಇರ್ತದೆ. ಯಾಕಂದ್ರೆ ಅದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ನಲ್ಲಿ ಅಲ್ಲಿ ಪೊಲಿಟಿಕಲ್ ಲೀಡರ್ಸ್ ಇರ್ತಾರೆ. ಅವರ ಅಧೀನಕ್ಕೆ ಬಂದ್ಬಿಟ್ರೆ, ಅವರ ಇನ್ಫ್ಲೂಯೆನ್ಸ್ ಆಗ್ಬಿಟ್ರೆ ಜನರ ಹಕ್ಕು ಸ್ವಾತಂತ್ರ್ಯಗಳ ರಕ್ಷಣೆ ಮಾಡ್ಲಿಕ್ಕೆ ನ್ಯಾಯಾಂಗಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಅದನ್ನು ಪ್ರತ್ಯೇಕಿಸಲ್ಪಡಬೇಕು. ಜುಡಿಷಿಯರಿ ವಿಲ್ ಬಿ ಡಿಫ್ರೆನ್ಶಿಯೇಟ್ ಫ್ರಮ್ ದ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ಆ ಕಾರಣದಿಂದ ಅದನ್ನು ಪ್ರತ್ಯೇಕ ಮಾಡ್ತಾರೆ ಮತ್ತು ಅದನ್ನು ಸ್ವತಂತ್ರ ಮಾಡ್ತಾರೆ. ಯಾರ ಒಂದು ಭಯ ಇಲ್ಲದೆ ನ್ಯಾಯಾಂಗ ತನ್ನ ತೀರ್ಮಾನವನ್ನು ಕೊಡಬೇಕು. ಸರ್ಕಾರ ತಪ್ಪು ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಆ ಕಾರಣದಿಂದಾಗಿ ನ್ಯಾಯಾಂಗ ಸರಿಯಾಗಿ ಕೆಲಸ ಮಾಡಿದ್ರೆ, ಸಂವಿಧಾನ ಒಳ್ಳೆಯ ತತ್ವಗಳನ್ನು ಒಳಗೊಂಡಿದ್ದರೆ ಆವಾಗ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ. ನಂತರ ಬರುವಂತ ಇನ್ನೊಂದು ಅಂಶ ಬಹುಮತ ತತ್ವ. ಪ್ರಜಾಪ್ರಭುತ್ವ ಅಂತ ಅಂದರೆ ಇಟ್ ರನ್ಸ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಬಹುಮತ ತತ್ವದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ನಡೀತದೆ. ಅದರಲ್ಲಿಯೂ ಪರೋಕ್ಷ ಪ್ರಜಾಪ್ರಭುತ್ವ, ಇಂಡೈರೆಕ್ಟ್ ಡೆಮೋಕ್ರಸಿ ಈಸ್ ಡಿಪೆಂಡ್ ಅಪಾನ್ ದ ಮೆಜಾರಿಟಿ ಪ್ರಿನ್ಸಿಪಲ್. ಆಡಳಿತ ಪಕ್ಷ ಸರ್ಕಾರ ರಚನೆಯಿಂದ ಹಿಡಿದು ಆಡಳಿತ ಪಕ್ಷದ ಎಲ್ಲಾ ಕಾರ್ಯಗಳವರೆಗೂ ಸಹ ಇಲ್ಲಿ ಏನ್ ಮಾಡ್ತಾರೆ, ಒಂದು ಬಹುಮತ ತತ್ವವನ್ನು ಫಾಲೋ ಮಾಡ್ತಾರೆ. ಈ ಬಹುಮತ ಪಡೆದ ಪಕ್ಷ ರಾಷ್ಟ್ರದ ಸಕಲ ಜನರ ಹಿತ ಸಾಧನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಡಳಿತ ಕಾರ್ಯ ನಿರ್ವಹಿಸಬೇಕು. ಬಹುಮತ ಇದ್ದರೂ ನಿಸ್ವಾರ್ಥತೆಯಿಂದ ಅಲ್ಪಸಂಖ್ಯಾತರನ್ನು ಕಡೆಗಣಿಸದೆ ಅಧಿಕಾರವನ್ನು ದುರುಪಯೋಗ ಪಡಿಸದೆ ಆಡಳಿತ ನಡೆಸಬೇಕು. ಚುನಾವಣೆಯಲ್ಲಿ ಕಾಲದಲ್ಲಿ ಜನರಿಗೆ ಕೊಟ್ಟಂತ ಆಶ್ವಾಸನೆಯನ್ನು ಮರೆಯದೆ ಅವುಗಳನ್ನು ಈಡೇರಿಸುವ ಪ್ರಯತ್ನ ಮಾಡಬೇಕು. ಈ ರೀತಿಯಾಗಿ ಒಂದು ವೇಳೆ ನಡೆದ್ರೆ ಆವಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ. ನಂತರ ಇನ್ನೊಂದು ತತ್ವ ಬರ್ತದೆ, ಸೋದರ ಮನೋಭಾವನೆ, ಫೆಟರ್ನಿಟಿ ಅಂತ ನಾವು ಕರಿತೀವಿ. ಫೆಟರ್ನಿಟಿ ಇದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯ. ಪ್ರಜಾಪ್ರಭುತ್ವದ 4 ಆಧಾರ ಸ್ತಂಭಗಳು ಅಂತ ನಾವು ಹೇಳ್ತೀವಿ: ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಸಹೋದರತ್ವದ ಭಾವನೆ. ಇದು ಇದ್ದರೆ ಪ್ರಜಾಪ್ರಭುತ್ವ
ಯಶಸ್ಸನ್ನು ಪಡೀತದೆ. ಈ 4 ಪಿಲ್ಲರ್ಸ್, ದೇ ಆರ್ ದ 4 ಪಿಲ್ಲರ್ಸ್ ಆಫ್ ದ ಡೆಮೋಕ್ರಸಿ: ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಅಂಡ್ ಜಸ್ಟಿಸ್. ಇದರ ಮೇಲೆ ಪ್ರಜಾಪ್ರಭುತ್ವ ಅವಲಂಬಿಸಿದೆ. ನಾವೆಲ್ಲ ಒಂದು, ನಾವೆಲ್ಲ ಅಣ್ಣ ತಮ್ಮಂದಿರು, ಈ ಮನೋಭಾವನೆ ಜನರಲ್ಲಿ ಬರಬೇಕು. ವಿ ಆರ್ ಬ್ರದರ್ಸ್, ಈ ಭಾವನೆ ಜನರಲ್ಲಿ ಇರಬೇಕು. ಇದರಿಂದ ರಾಷ್ಟ್ರದ ಧ್ಯೇಯವನ್ನು ಸಾಧನೆ ಮಾಡಲು ದುಡಿಯುವ ಶಕ್ತಿ ಬರ್ತದೆ. ಭಾರತೀಯರು ಎನ್ನುವಂತ ಭಾವನೆ ಫಾರ್ ಎಕ್ಸಾಂಪಲ್ ಭಾರತದ ಪ್ರಜೆಗಳಲ್ಲಿ ಬಂದರೆ ರಾಷ್ಟ್ರಕ್ಕಾಗಿ ದುಡಿಲಿಕ್ಕೆ ಅವರು ಮುಂದೆ ಬರ್ತಾರೆ. ಎಲ್ಲರಿಗೂ ಸಮಾನವಾದ ಸ್ಥಾನಮಾನ ಕೊಟ್ಟು ಗೌರವದಿಂದ ಕಾಣಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಸ್ಥಾನಮಾನ ಕೊಡಬೇಕು. ಇಲ್ಲಿ ಯಾವುದೇ ರೀತಿಯಾಗಿ ಕಾಸ್ಟ್, ಕ್ರೀಡ್, ರಿಲಿಜನ್, ರೇಸ್, ಲ್ಯಾಂಗ್ವೇಜ್ ಮೇಲೆ ಯಾವುದೇ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ನ್ಯಾರೋ ಔಟ್ಲುಕ್ ಇದು ಇರಬಾರದು. ಇದು ಅನ್ಹೆಲ್ದಿ ಕಾಂಪಿಟೇಷನ್ ಅನ್ನು ಉಂಟು ಮಾಡ್ತದೆ. ಹಾಗಾಗಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಫೀಲಿಂಗ್ ಆಫ್ ಒನ್ನೆಸ್ ಆಸ್ ವೆಲ್ ಆಸ್ ಫಿಲೋಶಿಪ್ ಅಂತ ಇದನ್ನು ಹೇಳ್ತಾರೆ. ಫೆಟರ್ನಿಟಿ ಅಂದ್ರೆ ಏನು? ಫೀಲಿಂಗ್ ಆಫ್ ಒನ್ನೆಸ್ ಆಸ್ ವೆಲ್ ಆಸ್ ಫಿಲೋಶಿಪ್. ಇದು ಅತ್ಯಂತ ಮಹತ್ವದ್ದು. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಸಕ್ಸೆಸ್ ಆಫ್ ದ ಡೆಮೋಕ್ರಸಿ. A population in a democratic country may not always be homogeneous. The difference of caste, creed, religion, race, language among people may form centrifugal force. The narrow outlook may result in uniform election or unhealthy competition between various sections of the population. For the success of democracy, they must possess the feeling of oneness as well as ಫಿಲೋಶಿಪ್ ಅಂತ ನಾವು ನೋಡ್ತೀವಿ. ತಾವೆಲ್ಲ ಒಂದು, ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಎನ್ನುವಂತ ಮನೋಭಾವನೆ ಇದ್ದರೆ, ಎಲ್ಲರಿಗೂ ಸಮಾನವಾದ ಸ್ಥಾನಮಾನ ಕೊಟ್ರೆ, ಜಾತಿ, ಧರ್ಮ ಇವುಗಳ ಆಧಾರದ ಮೇಲೆ ಭೇದ ಭಾವ ಮಾಡದೆ ಎಲ್ಲರೂ ಸಮಾನರು ಅಂತ ನಾವು ಆ ಭಾತೃತ್ವದ ಭಾವನೆಯನ್ನು ಬಳಸಿದ್ರೆ ಆವಾಗ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೀತದೆ. ಸ್ವಾತಂತ್ರ್ಯ ಮತ್ತು ಸಮಾನತೆ ಇನ್ನೊಂದು ಮುಖ್ಯವಾದಂತ ಅಂಶ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸ್ವಾತಂತ್ರ್ಯ ಸಮಾನತೆಗಳು ಅತ್ಯಂತ ಅಗತ್ಯ. ಸ್ವಾತಂತ್ರ್ಯ ಮತ್ತು ಸಮಾನತೆ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದಾಗಿ ಲಿಬರ್ಟಿ ಅಂಡ್ ಈಕ್ವಾಲಿಟಿ ಆರ್ ದ ಎಸೆನ್ಷಿಯಲ್ ಕಂಡೀಷನ್ಸ್ ಫಾರ್ ದ ಸಕ್ಸೆಸ್ ಆಫ್ ಡೆಮಾಕ್ರಸಿ ಅಂತ ನಾವು ನೋಡ್ತೀವಿ. ಇಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪ್ರಜೆಗಳಿಗೂ ಸಹ ಎಲ್ಲಾ ವಿಧವಾದ ಸ್ವಾತಂತ್ರ್ಯಗಳನ್ನು ನೀಡಬೇಕು. ಸಾಮಾನ್ಯವಾಗಿ ಯಾವ ಸ್ವಾತಂತ್ರ್ಯ? ವಾಕ್ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಇಂತಹ ಸ್ವಾತಂತ್ರ್ಯಗಳು ಅಲ್ಲಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರಿಗೆ ಇರಬೇಕು. ಅಂತಹ ಒಂದು ಸ್ವಾತಂತ್ರ್ಯಗಳು ಜನರಿಗೆ ಕೊಟ್ಟಾಗ ಆ ಪ್ರಜಾಪ್ರಭುತ್ವ ಯಶಸ್ಸನ್ನು ವಹಿಸ್ತದೆ. ಆಲ್ ಟೈಪ್ಸ್ ಆಫ್ liberty and equality is essential for the development or success of the democracy. ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗಬೇಕು. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಸಮಾನವಾಗಿ ಕಾನೂನು ರಕ್ಷಣೆಯನ್ನು ಕೊಡಬೇಕು. ಯಾವ ಅಂಶದ ಆಧಾರದ ಮೇಲೆಯೂ, ಅಂದರೆ ಜಾತಿ, ಧರ್ಮ, ಈ ಆಧಾರದ ಮೇಲೆ ಯಾವುದೇ ವಿಧವಾದ ಭೇದ ಭಾವವನ್ನು ಮಾಡಬಾರ್ದು. ತಮ್ಮ ಸ್ವಶಕ್ತಿಯಿಂದ ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಳ್ಳಲು ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು. ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಎಲ್ಲರಿಗೂ ಸಮಾನವಾಗಿ ಇರಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಯುದ್ಧದ ಕೊನೆಯದಾಗಿ 14ನೇದು ಯುದ್ಧದ ಭೀತಿಯಿಂದ ಮುಕ್ತಿ. ಪ್ರಜಾಪ್ರಭುತ್ವದ ಒಂದು ಅಪಯಶಸ್ಸಿಗೆ ಅತಿ ಮುಖ್ಯವಾದಂತ ಅಂಶ ಅಂದರೆ ಯುದ್ಧ ಮತ್ತು ಯುದ್ಧದ ಭೀತಿ. ಯುದ್ಧದ ಸಮಯದಲ್ಲಿ ಸರ್ಕಾರ ಜನರ ಸ್ವಾತಂತ್ರ್ಯಗಳನ್ನು ರದ್ದುಗೊಳಿಸುತ್ತದೆ. ಅಟ್ ದ ಟೈಮ್ ಆಫ್ ವಾರ್ ದ ಗವರ್ಮೆಂಟ್ ವಿಲ್ ಸಸ್ಪೆಂಡ್ ದ ರೈಟ್ಸ್ ಆರ್ ಫ್ರೀಡಮ್ ಆಫ್ ದ ಪೀಪಲ್. ಇದರಿಂದ ನಿರಂಕುಶ ಪ್ರಭುತ್ವ ಬರುವಂತ ಸಂಭವವಿರ್ತದೆ. ಹಾಗಾಗಿ ಯಾವಾಗ ಯುದ್ಧದ ಭೀತಿ ಮತ್ತು
ಯುದ್ಧದಿಂದ ಮುಕ್ತವಾಗ್ತಿದೆಯೋ ಆವಾಗ ಪ್ರಜಾಪ್ರಭುತ್ವ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹೀಗೆ ಪ್ರಜಾಪ್ರಭುತ್ವ ಯಶಸ್ಸನ್ನು ಸಾಧಿಸಬೇಕು ಅಂತ ಅಂದರೆ ಈ ಕೆಲವೊಂದು ಅಂಶಗಳು ಅತ್ಯಂತ ಅಗತ್ಯ ಆದದ್ದು. ಇವುಗಳು ಇದ್ದರೆ ಪ್ರಜಾಪ್ರಭುತ್ವ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ಪ್ರಜೆಗಳೇ ಪ್ರಜಾಪ್ರಭುತ್ವದ ಜೀವಾಳು ಆಗಿರುವುದರಿಂದ ಮೂಲತಃ ಪ್ರಜೆಗಳಲ್ಲಿ ಪ್ರಜಾಪ್ರಭುತ್ವದ ನಂಬಿಕೆ, ಶ್ರದ್ಧೆ ಇರಬೇಕು ಮತ್ತು ಪ್ರಜಾಪ್ರಭುತ್ವದಲ್ಲಿ ಆಸಕ್ತಿ ಇರಬೇಕು. ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇರ್ತದೆ. ಅದು ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. If the above principles are followed, democracy will survive and be the best amongst all forms of government. If the principle enumerated are not followed or some are missing in a democratic state, democracy may not succeed in such state. ಆ ಕಾರಣದಿಂದ ಈ ಎಲ್ಲಾ ಅಂಶಗಳು ಎಲ್ಲಿ ಇದೆಯೋ ಅಲ್ಲಿ ಪ್ರಜಾಪ್ರಭುತ್ವ ಯಶಸ್ಸನ್ನು ಪಡಿತದೆ. ಎಲ್ಲಿ ಈ ಅಂಶಗಳು ಇಲ್ವೋ ಅಲ್ಲಿ ಪ್ರಜಾಪ್ರಭುತ್ವ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ.